ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ 135ನೇ ಜನ್ಮದಿನೋತ್ಸವದ ಅಂಗವಾಗಿ ವಿಶೇಷವಾಗಿ ನಾಳೆ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದಿ ಕಾರಣಕ್ಕೆ ಈ ನಮ್ಮ ಪ್ರತಿ ವರ್ಷದಂತೆ ಎಂದಿನಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ವಾತಾವರಣ ನಮ್ಮ ಅಶೋಕ್ಪುರಂನಲ್ಲಿ ನಡೀತಿರ್ತಕ್ಕಂಥ ಅದು ವಾಡಿಕೆಯಾಗಿದೆ. ಏನು 11 ಗಂಟೆಗೆ ಏನು ಸ್ಥಳೀಯ ಕಾರ್ಯಕ್ರಮ ಏನು ಮೆರವಣಿಗೆ ಬರ್ತದೆ, ಆ ಸಂದರ್ಭದಲ್ಲಿ ಅಶೋಕ ವೃತ್ತದಲ್ಲಿ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ ಹೆಲಿಕಾಪ್ಟರ್ ಮುಖಾಂತರ ಅದಕ್ಕೆ ಪುಷ್ಪ ಮಾಲಾರ್ಪಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ 11:45 ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡೋಂಥ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಬಟ್ ಈ ಮೈಸೂರು ಭಾಗ ನಮ್ಮ ಕರ್ನಾಟಕದ ಭಾಗದಲ್ಲಿ ಎಲ್ಲೂ ನಾವು ನೋಡಿಲ್ಲ. ಹಾಗಾಗಿ ನಮ್ಮ ಆ ಕಾರ್ಯಕ್ರಮನ ಐತಿಹಾಸಿಕವಾಗಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳಾಗಿದೆ. ನಾಳೆ 11 ಗಂಟೆ ನಾವು ಅದು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಷ್ಟು ನಿಮಿಷಗಳ ಕಾಲ ಅದು ಪುಷ್ಪಾರ್ಚನೆ ಇರುತ್ತೆ? ಅದು ಒಂದು 12ರಿಂದ 13 ನಿಮಿಷಗಳ ಕಾಲ ಅದು ಪುಷ್ಪಾರ್ಚನೆ ಮಾಡೋಂಥದ್ದು ಆಗಿದೆ. ಅದಕ್ಕೆ ಎಷ್ಟು ಪೆಟಲ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ರೆ? 80 kg ಪೆಟಲ್ಸ್ಗಳನ್ನ ರೆಡಿ ಮಾಡಿದ್ದೀವಿ. ಎಷ್ಟು ಅಡಿ ಎತ್ತರದಿಂದ ಅದು ಬೀಳುತ್ತೆ ಸರ್? ಅದು ಅವರು ಕಂಪ್ನಿಗೆ ಗೊತ್ತಿರುತ್ತೆ. ಅದು ನಮಗೆ ಅಷ್ಟು ಇದೇ ಮೊದಲನೇ ಬಾರಿ ಮಾಡ್ತಿರೋದ್ರಿಂದ ನಮ್ಗೆ ಅಷ್ಟು ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆಗ್ತಾರೆ ಅನ್ನೋದನ್ನು ಗೊತ್ತಾಗಲ್ಲ. ಓಕೆ, ಅವ್ರು ಏನೇನು ಫೀಚರ್ಸ್ ಹೇಳಿದ್ದಾರೆ ಸರ್? ಅದು ಅವ್ರ ಕಂಪ್ನಿಯಿಂದ ಏಜೆನ್ಸಿ ಕಡೆಯಿಂದ ಮುಂಚಿತವಾಗಿ ಬಂದು ಅದು ಏನು ಮಾಡಬೇಕು, ಅದು ಭದ್ರತೆ ಹೇಗೆ ಕೊಡಬೇಕು, ಆ ಬಂದೋಬಸ್ತ್ ಹೇಗೆ ಕೊಡಬೇಕು, ಅದು ಸೇಫ್ಟಿ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವ್ರು ಮುಂಚಿತವಾಗಿ ಬಂದಿರ್ತಾರೆ, ಬಂದೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಸೊ ಈ ರೀತಿ ಮಾಡಿದ್ರೆ ಈಗ ಮಹಾನ್ ನಾಯಕ ಅಂತ ಈಗ ಇಡೀ ದೇಶಾದ್ಯಂತ ಮಹಾನ್ ನಾಯಕ ಅಂತ ಒಪ್ಪಿದೆ. ಹಾಗಾಗಿ ಅವ್ರಿಗೆ ನಾವು ಕಾರ್ಯಕ್ರಮದ ಮೂಲಕವಾಗಿ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸೋಣ ಅನ್ನೋದನ್ನ ನಾವು ಮಾಡಿದ್ದೀವಿ. ಹಾಗೆ ಎಲ್ಲ ಮೂಲೆನಲ್ಲೂ ಈ ಕಾರ್ಯಕ್ರಮನ ನಮ್ಮನ್ನ ನೋಡಿ ದೇಶಾದ್ಯಂತ ಪ್ರೀತಂತ ಜನ ಎಲ್ಲಿದ್ದಾರೆ ಅಲ್ಲಿ ಎಲ್ಲ ಮೂಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಪ್ರೇರಣೆ ಅಂತ ನಾನು ಹೇಳ್ತೀನಿ.